ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದೇ ತಿಂಗಳು ಜುಲೈ 18ರಂದು ಜ್ಯೋತಿಷ್ಯ ಫ್ರೀ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಈ ಒಂದು ಕ್ಲಾಸಸ್ಸಲ್ಲಿ ನೀವು ಕೂಡ ಪಾಲ್ಗೊಳ್ಬೋದಾಗಿದೆ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಜಾಯಿನ್ ಆಗ್ಬೋದಾಗಿದೆ. ಸೊ ಇನ್ನು ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭ ಆಗುತ್ತೆ. ಈ ಒಂದು ಬ್ಯಾಚ್ ಕೂಡ ನೀವು ಜಾಯಿನ್ ಆಗ್ಬೋದಾಗಿದೆ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಈ ಒಂದು ಬ್ಯಾಚ್ಗೆ ನೀವು ಕೂಡ ಜಾಯಿನ್ ಆಗ್ಬೋದು. ಜೊತೆಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ, ಅಂದರೆ ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಜೊತೆಗೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಈಗ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ಮಾತಾಡ್ಬೋದು. ಈಗ ಒಂದು ಕರೆ ಸಿದ್ಧವಾಗಿದೆ, ಕರೆ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಕಲಾ ಅಂತ, ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಒಳಗಾಗಿ ಒಂದು ಸಂಖ್ಯೆನ ಹೇಳಬೇಕಾಗುತ್ತೆ. ಹೇಳಿ. 111 ಮೇಡಮ್. 111. ನಿಮ್ಮ ಮಗಳ ಹೆಸರು? ರೇಖಾ. ರೇಖಾ. ಯಾವ ವಿಚಾರದ ಬಗ್ಗೆ ಮಾತಾಡಬೇಕಿತ್ತು? ಕೆಲಸದ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಇವಾಗ ಟೀಚಿಂಗ್ ಕೆಲಸಕ್ಕೆ ಹೋಗ್ತಿದ್ದಾಳೆ. ಓಕೆ ಸರಿ. ಓಕೆ. 111. ಹೌದು ಸರ್. ನಮಸ್ತೆ ಸರ್. 11, 10, 6 ಕಾಂಬಿನೇಷನ್ ಚೆನ್ನಾಗಿದೆ. ಕೆಲಸದ ವಿಚಾರ ಈಗ ಆಲ್ರೆಡಿ ಹೋಗ್ತಾ ಇದ್ದಾರೆ. 6ನೇ ಕಸ್ಪ್ ನೋಡ್ತೀವಿ. 6, 6, 6 6 ಬಂದಿದ್ದಾಗ ಇದು ಜಾಬ್ಗೆ ಚೆನ್ನಾಗಿದೆ. 259 ಬದಲಾವಣೆ ಮಾಡಬೇಕು ಅಂತಿದ್ದಾರಾ? ಹೌದು ಸರ್. ರಿಸೈನ್ ಕೊಟ್ಟು ಬದಲಾವಣೆ ಮಾಡ್ಬೇಕು ಅಂತಿದ್ರೆ, ಟೀಚಿಂಗ್ ಕೆಲಸ ಇಷ್ಟ ಇಲ್ಲ ಅಂತ. ಓಕೆ, 59 ಕಾಂಬಿನೇಷನ್ ಇದೆ. ಟೀಚಿಂಗ್ ಏನು ಯಾವುದಕ್ಕೆ ಹೋಗ್ಬೇಕು ಅಂತಿದ್ದಾರೆ? ಯಾವ್ದಾದ್ರು ಕಂಪ್ನಿಗೆ ಹೋಗ್ಬೇಕು ಅಂತ. ಕಂಪ್ನಿಗಾ? ಒಂದು ನಿಮಿಷ ನೋಡೋಣ. ಇಲ್ಲಿ 10, 7, 11 ಬುಧ, ರಾಹು 7, 12 ಗುರು ಭುಕ್ತಿ ಬರಬೇಕು. ಪ್ರಶ್ನಾಶಾಸ್ತ್ರದಲ್ಲಿ ಗುರು ಈ ವರ್ಷ ಕೊನೆ ಮುಗಿಬೇಕು. ಈ ವರ್ಷ ಮುಗಿದಾದ್ಮೇಲೆ ಮುಂದಿನ ವರ್ಷನೇ ಅವ್ರಿಗೆ ಕಂಪ್ನಿಗೆ ಹೋಗ್ತಕ್ಕಂಥದ್ದು, ಸರ್ವಿಸ್ ಇಂಡಸ್ಟ್ರಿ ಇರ್ತಕ್ಕಂಥದ್ದು. ಆ ಸರ್ವಿಸ್ ಇಂಡಸ್ಟ್ರಿಗೆ ಹೋಗ್ತಾರೆ, ಟೆನ್ಷನ್ ಇಲ್ಲ. ಈ 12, 2026 ಅಂದರೆ ಡಿಸೆಂಬರ್ 2026 ಮುಗಿದ ಮೇಲೆ ಮುಂದೆ ಬರ್ತಕ್ಕಂಥ ಗುರುವಲ್ಲಿ ಬರುತ್ತೆ. ಒಳ್ಳೆಯದಾಗಲಿ. ಎಸ್, ನಾವು ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾತಾಡಿಸ್ತಾ ಹೋಗ್ತಾ ಇದ್ವಿ ಕಳೆದ ಸಂಚಿಕೆಯಲ್ಲಿ. ಅದರಲ್ಲಿ ಗುರುಗಳು ಜ್ಯೋತಿಷ್ಯ ಅನ್ನೋದು ಟೈಮ್ ಕಾನ್ಸೆಪ್ಟ್ ಅನ್ನೋದನ್ನು ನೀವು ಹೇಳಿದ್ರಿ ಗುರುಗಳು. ಇದ್ರ ಬಗ್ಗೆ ಮಾತಾಡೋದಾದರೆ ಈಗ ನಾವು ಸಮಯದ ಬಗ್ಗೆನೇ ನಾವು ನೋಡಬೇಕು. ಯಾವಾಗಲೂ ಕೂಡ ಸಮಯನೇ ಇಂಪಾರ್ಟೆಂಟು. ಇಲ್ಲಿ ಹುಟ್ಟೋದು ಒಂದು ಸಮಯ, ಸಾಯೋದು ಒಂದು ಸಮಯ. ತುಂಬ ಜನ ಇವಾಗ ನಾವು ಈ ಒಂದು ಎಕ್ಸಾಂಪಲಲ್ಲಿ ನೋಡಬೇಕು ಅಂತಂದರೆ, ಅವ್ರಿಗೆ ಈಗ ಕೆಲಸ ಮಾಡೋದು ಇಂಟ್ರೆಸ್ಟ್ ಇಲ್ಲ, ನೆಕ್ಸ್ಟ್ ಹೋಗಬೇಕು. ನೆಕ್ಸ್ಟು ನಾಳೆನೇ ಸಿಗಲ್ಲ. ಜ್ಯೋತಿಷ್ಯ ಅನ್ನೋದು 2 ಥರ, ಸಿಗುತ್ತಾ ಸಿಗಲ್ವಾ, ಇದು ಮೊದಲನೇದು. 2ನೇದು ಯಾವಾಗ ಸಿಗುತ್ತೆ, ಅನುಕೂಲಕರ ಯಾವಾಗ ಅನ್ನೋದು 2ನೇದು. ಈ 2 ಪಾರ್ಟನ್ನು ನೋಡೋದೇ ಜ್ಯೋತಿಷ್ಯ ಶಾಸ್ತ್ರ. ಈ ಪೂಜೆ ಪುನಸ್ಕಾರಗಳೆಲ್ಲ ಒಂದು ರೀತಿ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು. ಈಗ ನಾವು ಜುಲೈಲಿದ್ದೀವಿ. ಡಿಸೆಂಬರ್ ಆದಮೇಲೆ ಅಂತಂದಾಗ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಇನ್ನೂ 6 ತಿಂಗಳು ಟೈಮ್ ಇದೆಯಲ್ಲಪ್ಪ, ಅಲ್ಲಿವರೆಗೂ ನಾನೇನೋ ಕೆಲಸ ಬಿಟ್ಟು ಕೂತ್ಕೊಂಡ್ರೆ ಸಂಬಳ ಹೇಗೆ, ಅಲ್ಲಿವರೆಗೂ ನಾನು ಹೋಗ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿ ನನಗೆ ಅಷ್ಟು ಸಮಾಧಾನ ಆಗಲ್ಲ. ಸೊ ಇದೆಲ್ಲದಕ್ಕೂ ಕೂಡ ಮನಸ್ಸನ್ನು ಹಗುರ ಮಾಡೋಕ್ಕೆ, ಹಾಗೆ ಮನಸ್ಸನ್ನು ಶಾಂತಿಯಾಗಿಡೋಕ್ಕೆ ಪೂಜೆ ಪುನಸ್ಕಾರಗಳು, ಮಂತ್ರ ಸ್ವಲ್ಪ ನೆಮ್ಮದಿ ತರೋಕ್ಕೆ, ತಾಳ್ಮೆ ಬರೋಕ್ಕೆ. ಸೊ ಹೇಳ್ತಕ್ಕಂಥ ಸಮಯಕ್ಕೆ ಬರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 10ನೇ ಕ್ಲಾಸ್ ಒಬ್ಬ ಹುಡುಗ ಓದ್ತಾನೆ, ಅವನಿಗೆ ಪೂಜೆ ಮಾಡಿಸ್ಬಿಟ್ಟು ಡೈರೆಕ್ಟಾಗಿ ಡಿಗ್ರಿಗೆ ಸೇರ್ಸೋಕ್ಕಾಗತ್ತಾ? ಇಷ್ಟೇ ಕೇಳೋದು. ಪೂಜೆ ಮಾಡಿಸಿದ ತಕ್ಷಣ ದೇವರು ಅವ್ನಿಗೆ ಒಲ್ದು, ತಗೊಳಪ್ಪ ನೀನು 10ನೇ ಕ್ಲಾಸಲ್ಲಿ ಓದಿದೆಯಾ, ನೀನು ಡೈರೆಕ್ಟಾಗಿ ನೀನು
ಡಿಗ್ರಿ ಎಕ್ಸಾಮ್ ಬರೆದುಬಿಡು ಅಂತಾಗುತ್ತಾ? ಮತ್ತು ಅಲ್ಲಿಂದ ಅಲ್ಲಿ ಸಮಯ ಇದೆ ತಾನೆ. ಯಾರ್ಯಾರು ಪೂಜೆಯ ವಿಚಾರದಲ್ಲಿ ಸಮಯದ ಅರಿವು ಗೊತ್ತಾಗಲ್ವೋ ಅವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಅರಿವು ಗೊತ್ತಿಲ್ಲ. ಕಷ್ಟ ಇದೆ, ಪೂಜೆ ಮಾಡಿಸ್ತಾ ಇದ್ದೀವಿ, ಖಂಡಿತ ಪೂಜೆ ಮಾಡಿಸಿ, ನೆಮ್ಮದಿ ಕೊಡಲಿ. ಕಷ್ಟ ಇದೆ, ಪೂಜೆ ಮಾಡಿಸ್ತಾ ಇದ್ದೀವಿ, ನಾಳೆನೇ ಸರೋಗುತ್ತೆ, ಸರೋಗಲ್ಲ. ಕಷ್ಟ ಇದೆ, ಪೂಜೆ ಮಾಡಿಸ್ತಾ ಇದ್ದೀವಿ, 100% ಆಗೇ ಆಗುತ್ತೆ ಪೂಜೆ ಆದಮೇಲೆ ಅನ್ನೋದು ಭ್ರಾಂತಿ. ಕಷ್ಟಪಟ್ಟಿದ್ದೀವಿ, ಹಾಗೆ ಪೂಜೆನೂ ಮಾಡಿಸ್ತಾ ಇದ್ದೀವಿ, ಫಲ ಬಂದಿಲ್ಲ, ಜ್ಯೋತಿಷ್ಯ ಸರಿ ಇಲ್ಲ, ಪುರೋಹಿತರು ಸರಿ ಇಲ್ಲ, ಪೂಜೆ ಮಾಡಿಸಿರೋರು ಸರಿ ಇಲ್ಲ, ನಿಮ್ಮ ಹಣೆ ಬರ ಸರಿ ಇಲ್ಲ ಅಂದರೆ ನಾವೇನು ಮಾಡೋಣ? ಅರ್ಥ ಆಯ್ತಲ್ವ? ಯಾವುದೂ ಕೂಡ ಇರಲ್ಲ. ಸೊ ನಮ್ಮ ಪ್ರಕೃತಿಗೆ ಒಂದು ನಮನೆ. ಪೂಜೆ ಅಂತಕ್ಕಂಥದ್ದು ಪ್ರಕೃತಿ ಪೂಜೆ. ಆ್ಯಕ್ಚುಲಿ ಪ್ರಕೃತಿಲಿರ್ತಕ್ಕಂಥದ್ದನ್ನೇ ನಾವು ತರ್ತೀವಿ. ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ನೋಡಿ, ಅಲ್ಲಿ ದೇವರ ಫೋಟೋ ಇಟ್ಟಾದಮೇಲೆ ಇನ್ನು ಇರೋದೆಲ್ಲ ಅಲ್ಲಿರ್ತಕ್ಕಂಥ ಸಾಮಗ್ರಿಗಳೆಲ್ಲ ಯಾವುದೋ ಶೋರೂಮಿಂದ ತಂದಿರ್ತಕ್ಕಂಥ ಐಟಮ್ ಅಲ್ಲ, ಪ್ರಕೃತಿಯಿಂದ ಬಂದಿರತಕ್ಕಂಥ ಐಟಮ್ಸೇ ಇರುತ್ತೆ. ಹೂ ಇರ್ಬೋದು, ಬಾಳೆ ಎಲೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಅಲ್ಲಿರ್ತಕ್ಕಂಥ ಹೋಮಕ್ಕೆ ಹಾಕ್ತಕ್ಕಂಥ ಸಾಮಗ್ರಿಗಳಿರ್ಬೋದು, ಅದೆಲ್ಲ ಕೂಡ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು. ನಾವು ಮತ್ತೆ ವಾಪಸ್ ಪ್ರಕೃತಿನ ಕೇಳ್ತೀವಿ, ಯಾಕಂದ್ರೆ ನಾವು ಪ್ರಕೃತಿಲೇ ಬಂದಿರೋದು, ಪ್ರಕೃತಿಗೆ ಗೊತ್ತಿರ್ತಕ್ಕಂಥದ್ದು. ಅನೇಕ ಕುಟುಂಬಗಳಲ್ಲಿ ಒಂದು ಪಕ್ಕದಲ್ಲಿ ಒಂದು ಮರ ಇದ್ದರೆ, 500 ವರ್ಷದ ಮರ ಇದ್ದರೆ, ಆ ಕುಟುಂಬದಲ್ಲಿ ಬಂದೋಗಿರೋರಿಗೆಲ್ಲ ಮರ ಕೇಳಿದ್ರೆ ಹೇಳುತ್ತೆ ಯಾರ್ಯಾರು ಏನೇನು ಮಾಡಿದ್ರು ಏನೇನು ಮಾಡಿಲ್ಲ ಅಂತ. ಅದೇ ರೆಕಾರ್ಡ್ ಆಗಿರುತ್ತೆ ಮರದಲ್ಲಿ. ಸೊ ಪ್ರಕೃತಿಯಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ಇದೆ. ಈಗ ನಾವೇನಾದ್ರು ಒಂದು ಮಾತಾಡಿದ್ರೆ ಸೌಂಡ್ ವೇವ್ಸ್ ಅಂತ ಹೇಳ್ತೀವಿ. ಸೌಂಡ್ ವೇವ್ಸು ಸ್ಕ್ಯಾಟ್ರ್ ಆಗಿಬಿಡುತ್ತೆ, ಆದರೆ ಸೌಂಡ್ ವೇವ್ಸ್ ಇದ್ದೇ ಇರುತ್ತೆ. ಸ್ಪೇಸಲ್ಲಿ ಸಿಕ್ಕಾಪಟ್ಟೆ ವೇಕೆಂಟ್ ಡೆನ್ಸಿಟಿ ಇದೆ. ನಾವೆಷ್ಟು ತುಂಬಿಸಿದ್ರೂ ಕೂಡ, ಈಗ ಸೌಂಡ್ ವೇವ್ಸ್ ಬರ್ತಾ ಇದೆ ಅಂತಂದರೆ, ಸೌಂಡ್ ಬರ್ತಾ ಇದೆ ಅಂದರೆ ಎಷ್ಟು ತುಂಬಿಸಿದ್ರೂ ಕೂಡ ಅಬ್ಸಾರ್ವ್ ಮಾಡ್ತಕ್ಕಂಥ ಕೆಪ್ಯಾಸಿಟಿ ಇದೆ. ಆ ಅಬ್ಸಾರ್ವ್ ಮಾಡ್ತಕ್ಕಂಥ ಕೆಪ್ಯಾಸಿಟಿ, ರಿಟೈನ್ ಮಾಡೋ ಕೆಪ್ಯಾಸಿಟಿನೂ ಇದೆ. ಯಾರ್ಯಾರು 10 ವರ್ಷ ಹಿಂದೆ ನುಡಿದಿರ್ತಕ್ಕಂಥ ಮಾತುಗಳು ಇವತ್ತು ವಾತಾವರಣದಲ್ಲಿ ಇದ್ದೇ ಇರುತ್ತೆ. ಈಗ ಒಂದು ಏರ್ ಮೀಡಿಯಮಲ್ಲಿ ನಾನು ಕಂಪ್ರೆಸ್ ಮಾಡಿ ಮಾತಾಡಿರೋದು ಅದು ಸೌಂಡ್ ಅಂತ ಹೇಳ್ತೀವಿ. ಕಂಪ್ರೆಸ್ ಮಾಡಿದ್ದೀನಿ, ಈಗ ಚೆನ್ನಾಗಿದ್ದೀರಾ ಅನ್ನೋದು ಕಂಪ್ರೆಸ್ ಆಗಿದೆ, ಅದು ಹಾಗೇ ಸ್ಪ್ರೆಡ್ ಆಗುತ್ತೆ. ಚೆನ್ನಾಗಿದ್ದೀರಾ ಅಂತ ಎಲ್ಲ ಸ್ಪ್ರೆಡ್ ಆಗಿ ಏರಲ್ಲಿರುತ್ತೆ, ಎಲ್ಲೋಗುತ್ತೆ. ಆಮೇಲೆ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಸೌಂಡ್ ವೇವ್ಸು ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಹೀಗೆ ಹಿಂದೆ ಹೇಳಿರ್ತಕ್ಕಂಥ ಮಾತು ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋಕ್ಕೆ ಇದು ಮೂಲ ಕಾರಣ. ಯಾರೋ ಒಬ್ಬರಿಗೆ ನಾವು ಬೈದಿರ್ತೀವಿ, ಇದು ಹೇಳ್ಬಿಡ್ತೀವಿ, ಯಾರಿಗೋ ಒಬ್ಬರಿಗೆ ಬೈದಿರ್ತೀವಿ. ಆ ಬೈದಿರ್ತಕ್ಕಂಥದ್ದು ವಾತಾವರಣದಲ್ಲಿ ಇದ್ದೇ ಇರುತ್ತೆ. ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಎಲ್ಲೂ ಹೋಗಲ್ಲ. ಏಕೆಂದರೆ ಅದು ಹರಡೋಗಿರುತ್ತೆ. ಆಬ್ಸಲ್ಯೂಟ್ ಆಗಿರೋದು ಗ್ರಾಸ್ಗೆ ಡಿಸ್ಪರ್ಸ್ ಆಗಿರುತ್ತೆ. ನೀರೆಲ್ಲೋಗುತ್ತೆ? ಪ್ರಕೃತಿಯಲ್ಲಿ ನೀರೆಲ್ಲೋಗುತ್ತೆ? ಮಳೆ ನೀರು ಒಂದು ಉಪಯೋಗಿಸ್ತೀರಾ, ಉಪಯೋಗಿಸಾದ್ಮೇಲೆ ಇನ್ನು ಮಿಕ್ಕ ನೀರು ಚರಂಡಿಗೆ ಹೋಗುತ್ತೆ. ಆ ಚರಂಡಿ ನೀರಲ್ಲಿ ಫಿಲ್ಟರ್ ಆಗಿರೋದೇ ನಮಗೆ ಬೋರ್ವೆಲ್ಗೆ ಹೋಗೋದು. ಆ ಚರಂಡಿ ನೀರಲ್ಲಿ ಹೋಗಿರ್ತಕ್ಕಂಥದ್ದೇ ಕಾಲುವೆಯಲ್ಲಿ ಹೋಗಿ ಕೃಷಿಗೆ ಹೋಗುತ್ತದು ಆ ನೀರು. ಕೃಷಿ ಏನು ಮಾಡುತ್ತೆ? ಅದೇ ನೀರನ್ನು ಬಳಸ್ಕೊಂಡು ಫಲ ಕೊಡುತ್ತೆ. ಆ ಫಲನ ನಾವು ತಿಂತೀವಿ. ಆ ಫಲದಲ್ಲಿ ಆ ನೀರಿನ ಅಂಶ ಇದೆ, ಮತ್ತೆ ತಿಂದಿದ್ದೀವಲ್ವ ನಾವು. ಎಲ್ಲೂ ಹೋಗಲ್ಲ. ಪ್ರಕೃತಿಯ ಸೃಷ್ಟಿಯ ರಹಸ್ಯ ನಮ್ಮ ವೇದದಲ್ಲಿ ಬರೆದಿರ್ತಕ್ಕಂಥದ್ದು ಸೈಕಲ್ ಅಂತಲೇ ಹಾಕಿರೋದು. ಎಲ್ಲ ಸೈಕಲ್ಲೇ. ನೀವು ಬೇರೆ ದೇಶಕ್ಕೆ ಹೋದರೆ ನಮ್ಮ ಉಪಯೋಗಿಸಿರ್ತಕ್ಕಂಥ ನೀರು, ನಾನು ಸ್ವಲ್ಪ ಸಾಧಾರಣವಾಗಿ ಹೇಳ್ತೀನಿ, ತೀರಾ ಕೆಟ್ಟದಾಗಿ ಹೇಳಲ್ಲ, ನಮ್ಮ ದಿನನಿತ್ಯ ಉಪಯೋಗಿಸಿರ್ತಕ್ಕಂಥ ನೀರು ಆಚೆ ಹೋಗಿರ್ತಕ್ಕಂಥದ್ದನ್ನೇ ಫಿಲ್ಟರ್ ಮಾಡಿ ಕುಡಿಯೋ ನೀರಿಗೆ ಕಳಿಸ್ತಾರೆ. ಇದು ಬೇಕಾದ್ರೆ ಖಂಡಿತ ಬೇರೆ ಕಂಟ್ರಿಲಿದೆ. ನಮ್ಮ ದೇಶದಲ್ಲಿ ಸಂಪನ್ಮೂಲಗಳು ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಮ್ಮ ಭಾರತ ಶ್ರೇಷ್ಠ ಭಾರತ. ಇಲ್ಲಿ ಸಿಕ್ಕಾಪಟ್ಟೆ ನೇಚರು ದೇವರೇ ಬಂದು ನೆಲೆಸಿರ್ತಕ್ಕಂಥ ಜಾಗ. ಅದಕ್ಕೆ 2 ವಿಚಾರ.
ಮಾತಾಡಬೇಕಾದ್ರೆ ಯಾರಿಗಾರು ಬೈಬೇಕಾದ್ರೆ ನಿಮಗೇನಾದ್ರು ನೋವಾಗಿದ್ರೆ ಮಾತ್ರ ಬೈರಿ, ಅದೇನೋ ನ್ಯೂಟ್ರಲ್ ಆಗುತ್ತೆ. ಸುಮ್ಮನೆ ಬೈಯೋದು, ನಮ್ಮ ಬಗ್ಗೆ ಗೊತ್ತೇ ಇರಲ್ಲ, ಕಮೆಂಟ್ ಹಾಕಿದ್ರೂ ಕೂಡ ಕಮೆಂಟಲ್ಲಿ ಪರ್ಮನೆಂಟ್ ಆಗಿರುತ್ತೆ, ಅಲ್ಲಿ ಎಲ್ಲೂ ಹೋಗಲ್ಲ. ಡೇಟಾ ಅನ್ನೋದು ಇರುತ್ತೆ, ಸ್ಟೋರ್ ಆಗಿರುತ್ತೆ. ನಿಮ್ಮ ಮೊಬೈಲ್ಗಳಲ್ಲಿ 15 ವರ್ಷದ ಹಿಂದೆ ತೆಗೆದಿರೋ ಫೋಟೋ ಇರುತ್ತಲ್ವಾ, ಅದು ಹೆಂಗಿದಿರೋ ಹಂಗೆ ಇರುತ್ತಲ್ವ, ಹಿಂಗೆ ಇಟ್ಕೊಂಡಿದ್ರೆ ಹಂಗೆ ಇರುತ್ತೆ. ಅದು ಡೇಟಾ ಆಗಿ ಕನ್ವರ್ಟ್ ಆಗಿರುತ್ತೆ. ಮಾತುಗಳು ಡೇಟಾಗೆ ಕೂತಿರುತ್ತೆ. ಯಾರಾದರೂ ಒಬ್ಬರು ಪಿಕ್ಚರ್ ನೋಡಿದಾಗ ಒಬ್ರು ಏನಾದ್ರು ಒಂದು ಸಮಸ್ಯೆ ಮಾಡಿರ್ತಾರೆ, ಅವರು ಆ ಪಿಕ್ಚರ್ ಬಂದಾಗ ಒಂಥರ ನೋವಾಗುತ್ತೆ, ದುಃಖ ಆಗುತ್ತೆ, ಬೈತಾರೆ, ಇವನಿಂದನೇ ನಂಗೆ ಹಿಂಗಾಗಿರೋದು ಅಂತ. 10 ವರ್ಷ ಆದಮೇಲೂ ಕೂಡ ಅದು ನೆನಪು ಬರುತ್ತೆ. ಅದೇ ಫೋಟೋ ಮತ್ತೆ ರಿಪೀಟ್ ಆಗುತ್ತೆ ಲೈಫಲ್ಲಿ. ಓ, ಇವರಿಂದ ಯಾರೋ ಸಹಾಯ ಆಯಿತು, ಇವರಿಂದ ನಾವು ಜ್ಯೋತಿಷ್ಯ ಕಲ್ತ್ವಿ, ಇಂಥವರಿಂದ ನಮಗೆ ಒಳ್ಳೇದಾಯಿತು ಅನ್ನೋದು ಇಲ್ಲಿ ಕಾಣಿಸ್ದಾಗ ಆಹಾ ಅಂತ ಹೇಳ್ತೀವಿ. ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಜನಕ್ಕೆ ಇವಾಗ ಇರ್ತಕ್ಕಂಥ ಫಾಸ್ಟ್ ಲೈಫಲ್ಲಿ ಈ ಡೇಟಾನ ಆ್ಯಡ್ ಆಗಿ 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 ನಮಗೆ ಮುಂದೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಎಸ್ಪೆಷಲಿ ಹುಡುಗರು. ತುಂಬ ಜನ ನೋಡಿದ್ದೀನಿ, ತುಂಬ ಜನ ಕಮೆಂಟ್ ಮಾಡೋರು ಏಳಿಗೆ ಆಗೇ ಇಲ್ಲ, ನೆಗೆಟಿವ್ ಕಮೆಂಟ್ ಎಸ್ಪೆಷಲಿ. ಯಾಕಂದರೆ ಅರಿತು ಕಮೆಂಟ್ ಮಾಡಿರೋರು, ತಿಳಿದು ಕಮೆಂಟ್ ಮಾಡಿರೋರು ಕಮ್ಮಿ. ತಿಳಿದಲೇ, ಅರಿವಿಲ್ಲದೆ, ಅದು ಏನು ನೋಡಿಕೊಂಡು ಡೈರೆಕ್ಟಾಗಿ ಕಮೆಂಟು, ಸಂಬಂಧವಿಲ್ಲದೆ ಇರ್ತಕ್ಕಂಥ ಕಮೆಂಟ್ ಮಾಡ್ತಾರೆ. ಇಲ್ಲಲ್ಲ, ಎಲ್ಲ ಕಡೆ ಕಮೆಂಟ್ ಮಾಡ್ತಾರೆ. ಅಂಥವ್ರ ಪ್ರೋಗ್ರೆಸ್ ಇರೋದೇ ಇಲ್ಲ. ಬೇಕಾದ್ರೆ ನೋಡಿ, ಎಲ್ಲಿರ್ತಾರೋ ಅದೇ ಸ್ಥಾನದಲ್ಲಿ ಇರ್ತೀನಿ, ಕೆಳಗೆ ಹೋಗ್ತಾ ಇರ್ತಾರೆ. ಕಮೆಂಟ್ ಯಾಕೆ ಮಾಡಬಾರ್ದು ಅಂದರೆ, ಅದು ನೀವು ಏರಲ್ಲಿ ಕಳಿಸ್ತಾ ಇದ್ದೀರಾ ಇನ್ಫಾರ್ಮೇಷನ್ನ, ನೆಗೆಟಿವ್ ಇನ್ಫಾರ್ಮೇಷನ್ ಕಳಿಸ್ತಾ ಇದ್ದೀರಾ. ವಾಟ್ ಗೋಸ್ ಕಮ್ಸ್ ಬ್ಯಾಕ್ ಅನ್ನೋ ನೀತಿ ಇದೆ. ಮಾಡಿದ್ದುಣ್ಣೋ ಮಹಾರಾಯ ಅಲ್ವಾ. ನಾವು ಏನು ಮಾಡಿರ್ತೀವಿ ಅಡುಗೆ ಮನೆಯಲ್ಲಿ, ಅದನ್ನೇ ತಿನ್ನಬೇಕು. ಪಕ್ಕದ ಮನೇಲಿ ಬಿರಿಯಾನಿ ಮಾಡಿದ್ರೆ, ಇಲ್ಲಿ ನಾವು ಚಿತ್ರಾನ್ನ ಮಾಡಿದ್ರೆ ಬಿರಿಯಾನಿ ಬರ್ತದೆ ಮನೆಗೆ. ನೀನು ಏನು ಮಾಡಿದೆ ಅದೇ ತಿನ್ನಬೇಕು, ಅವನೇನು ಮಾಡಿದಾನೋ ಅದೇ ತಿನ್ನಬೇಕು. ಮಾಡಿದ್ದುಣ್ಣೋ ಮಾರಾಯ ಅಂತ ಬಂದಾಗ ನಾವು ಮಾಡ್ತಕ್ಕಂಥದ್ದು ಚಿಕ್ಕದು ಗೊತ್ತಿಲ್ಲದೆ ಇರುತ್ತೆ. ಹನಿ ಹನಿ ಗೂಡಿದರೆ ಬಳ್ಳ ಅಂತಾರೆ. ಬಳ್ಳ ಅಂದರೆ ದೊಡ್ಡದು. ಹನಿ ನೀರು ದೊಡ್ಡ ಕೆರೆ ಆಗುತ್ತೆ. ಇವತ್ತಿನಿರ್ತಕ್ಕಂಥ ಸಮುದ್ರದಲ್ಲಿ ಅರ್ಧ ಭಾಗದಷ್ಟು ನೀರು ಮಳೆ ನೀರುಗಳೇ ಸೇರಿ ಅಲ್ಲಾಗಿರುತ್ತೆ. ಕೆರೆ ಕಟ್ಟೆಗಳು ಇವತ್ತೇನು ನಾವು ಬೋರ್ವೆಲ್ ಕೊರಿತೀವೋ ಅದೆಲ್ಲ ಹಿಂದೆ ಬಂದಿರತಕ್ಕಂಥ ನೀರು ಶೇಖರಣೆ ಆಗಿ ಇವತ್ತು ಉಪಯೋಗಿಸ್ತಾ ಇದ್ದೀವಿ. ಅವತ್ತು ಮಳೆ ಬರಲಿಲ್ಲ, ಭೂಮಿ ಒಳಗಡೆ ನೀರು ಹೋಗಿರಲಿಲ್ಲ ಅಂದರೆ ಇವತ್ತು ನಾವು ಉಪಯೋಗಿಸೋಕ್ಕಾಗ್ತಾ ಇರಲಿಲ್ಲ. ಅವತ್ತು ಮಾಡಿರ್ತಕ್ಕಂಥ ಪುಣ್ಯ, ಸರಿಯಾದ ಪುಣ್ಯ ಅವತ್ತು ಮಾಡಿರಲಿಲ್ಲ ಅಂದರೆ ಇವತ್ತು ನಾವು ಆ ಫಲವನ್ನು ಅನುಭವಿಸೋಕ್ಕಾಗೋದಿಲ್ಲ. ಅವತ್ತು ಮಾಡಿರ್ತಕ್ಕಂಥ ಪಾಪ ಇವತ್ತು ನಮಗೆ ಕಾಡ್ತಾ ಇದೆ. ಇದೇ ಸೈಕಲ್, ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಬೋದು, ಹಿಂದೆ ಮಾಡಿರ್ತಕ್ಕಂಥ ಪಾಪ ಇವೆಲ್ಲ ಸ್ವಲ್ಪ ಬೋಗಸ್ಸು ಕರ್ಮ ಅಂತ ಹೇಳ್ಬಿಡ್ತಾರೆ, ಹಾಗೆ ಹೀಗೆ ಅಂತ. ಒಂದು ಸಿಂಪಲ್ಲು, ನಾವು ಪ್ರಾಕ್ಟಿಕಲಾಗಿ ಈ ಒಂದು ಪ್ರದೇಶದಲ್ಲೇ ನೋಡಿದ್ರೆ ನೀರು ವೆರಿ ಸಿಂಪಲ್ಲು. ನೀರು ಇರೋದಕ್ಕೆ ತಾನೇ ಇವತ್ತು ನಾವು ಪೆಟ್ರೋಲು ಡೀಸೆಲ್ಲು ತೊಗೊಳ್ತಾ ಇದ್ದೀವಿ. ಪೆಟ್ರೋಲು ಡೀಸೆಲ್ ಎಲ್ಲಿಂದ ಬಂತು? ಸಮುದ್ರದಿಂದ. ಸಮುದ್ರ ಏನು ನೆನ್ನೆ ಬಂದು ಯಾರೋ ಅಲ್ಲಿ ಸಮುದ್ರಕ್ಕೆ ಕ್ರೂಡ್ ಆಯಿಲ್ ಹಾಕ್ಬಿಟ್ಟು ಹೋದ್ರಾ ಇಲ್ಲಿ ತಗೊಳ್ಳಿ ಅಂತ? ಎಷ್ಟು ಸಾವಿರ ವರ್ಷಗಳ ಹಿಂದೆ ಕೂಡಿ ಶೇಖರಣೆ ಆಗಿರ್ತಕ್ಕಂಥದ್ದು ಇವತ್ತು ಸ್ವಿಂಗ್ ಅಂತ ಬಳಸ್ಕೊತಾ ಇದೆ ಅಲ್ವಾ. ಸೂರ್ಯನ ಕಿರಣ ನಮಗೆ ತಲುಪಕ್ಕೆ 8 ನಿಮಿಷ ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, 8 ನಿಮಿಷ ಬೇಕಾಗತ್ತೆ. ಅಂದರೆ ನಮಗೆ ಬಂದಿರತಕ್ಕಂಥ ಸೂರ್ಯನ ಕಿರಣನೇ ಅಷ್ಟು ಡಿಲೇ ಆಗಿರೋದು. ಡಿಲೇ ಆಗಿರೋದೇ ನಮಗೆ ಇವಾಗ ಬಂದಿರೋದು. ಅರ್ಥ ಆಯ್ತಲ್ವಾ? ಇವತ್ತೇನು ಬೆಳಕು ನೋಡ್ತಾ ಇದ್ದೀರಾ, ಅದು 8 ನಿಮಿಷದ ಹಿಂದಿನ ಬೆಳಕು, ಅಲ್ಲಿಂದ ಹೊರಟಿರ್ತಕ್ಕಂಥದ್ದು. ಅಲ್ಲಿಂದ ಹೊರಟಿಲ್ಲ ಅಂದರೆ ಬೆಳಕು, ನಮಗಿಲ್ಲಿ ಬೆಳಕಿಲ್ಲ. ಸೊ ವಾಟ್ ಯು ಗಿವ್ ಯು ಗೆಟ್ ಬ್ಯಾಕ್. ಇದು ಇಂಪಾರ್ಟೆಂಟ್. ಕರೆ ಇದೆಯಾ ನೋಡೋಣ. ಎಸ್, ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಾವು ರಾಣೆಬೆನ್ನೂರಿಂದ ಮಾತಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಹೆಸರು? ನಮ್ಮ ಮಗಳ ಹೆಸರು ಐಶ್ವರ್ಯ ಅಂತ್ರಿ. ಓಕೆ, ಮಗಳ ಹೆಸರು ಐಶ್ವರ್ಯ. ಹಾ, ಓಕೆ, ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕಿತ್ತು? ಹೌದು, ಕೆಲಸದ ಬದಲಾವಣೆ ಆಗತ್ತೇನೋ ಅಂತ್ರಿ. ಕೆಲಸದ ಬದಲಾವಣೆ. ಸೊ ಅವರ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಹೇಳ್ಬೇಕಾಗತ್ತೆ, ಹೇಳಿ. 25/12/1997. 25/12/1997. ಹುಟ್ಟಿದ ಸಮಯ 3:15. ಇನ್ನೊಂದ್ಸಲ ಹೇಳಿ. 25/12/1997. ಹುಟ್ಟಿದ ಸಮಯ
3:15 3:15 ಹಾವೇರಿ. ಮಧ್ಯಾಹ್ನ ಮಧ್ಯಾಹ್ನ ಹಾವೇರಿ. ಹಾವೇರಿ. ಸರಿ, ಗುರುಗಳಿದ್ದಾರೆ, ಕೇಳ್ಬೋದು. ಇಂಟರ್ವ್ಯೂ ಕೊಟ್ಟಾಡ್ರಿ, ಕೆಲಸ ಬದಲಾವಣೆ ಆಕತೆ ಹೆಂಗ್ರಿ? ಪ್ರಶ್ನಾಶಾಸ್ತ್ರದಲ್ಲಿ ಹೋಗಬೇಕು. ಜಾತಕದಲ್ಲಿ ಅಷ್ಟು ಸರಿಯಾಗಿ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ ರನ್ನಿಂಗಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರುತ್ತೆ. 5-9 ಚಂದ್ರ ಬಂದಿರೋದ್ರಿಂದ ಸ್ವಲ್ಪ ಸಜೆಷನ್ ಮಾಡ್ತೀನಿ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ 80% ಇದೆ. ಬದಲಾವಣೆ ಆಗುತ್ತೆ, ಟೆನ್ಷನ್ ತೊಗೊಳ್ಬೇಡಿ. 5-9 ಇರ್ತಕ್ಕಂಥ ಗ್ರಹಕ್ಕೆ ನಾವು ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿ ಈ ಶನಿವಾರ. ಬದಲಾವಣೆ ಇದಾಗಿಲ್ಲ ಅಂದರೆ ಇನ್ನೊಂದು ಕಂಪ್ನಿ ಸಿಕ್ಕೇ ಸಿಗುತ್ತೆ. ಒಳ್ಳೆಯದಾಗಲಿ. ಎಸ್, ಈಗಾಗಲೇ ಗುರುಗಳ ಮಾರ್ಗದರ್ಶನದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಜೊತೆಗೆ ಇದೇ ಜುಲೈ 18ನೇ ತಾರೀಕು ಜ್ಯೋತಿಷ್ಯ ಫ್ರೀ ಕ್ಲಾಸಸ್ ಕೂಡ ಇದೆ. ಈ ಒಂದು ಕ್ಲಾಸಸ್ ಕೂಡ ನೀವು ಜಾಯಿನ್ ಆಗ್ಬೋದು. ಜೊತೆಗೆ ಈಗ ಒಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಾಗಮ್ಮ ಅಂತ ಮೇಡಮ್, ನಾವು ದಾವಣಗೆರೆಯಿಂದ. ನಾಗಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಹೇಳ್ಬೇಕಿತ್ತು ಮೇಡಮ್. ಓಕೆ, ಅವರ ಹೆಸರು? ರುದ್ರೇಶ್ ಅಂತ, 25/6/2007 ಮೇಡಮ್, ಬೆಳಗ್ಗೆ 7:20. 25/6/2007. ಹುಟ್ಟಿದ ಸಮಯ? ಬೆಳಗ್ಗೆ 7:20 ಮೇಡಮ್. 7:20 ಬೆಳಗ್ಗೆ. ಓಕೆ, ಹುಟ್ಟಿದ ಊರು? ಕುಷ್ಟಗಿ ಮೇಡಮ್. ಏನು ಕುಷ್ಟಗಿ? ಓಕೆ, ಗುರುಗಳಿದ್ದಾರೆ, ಕೇಳ್ಬೋದು. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ, ಸ್ವಾತಿ ನಕ್ಷತ್ರ. ಏನ್ ಡಿಗ್ರಿ ಮಾಡ್ತಾ ಇದಾರೆ? ಓದ್ತಾ ಇದಾರಾ? ಸರ್, ಇವಾಗ ನೀಟ್ ಲಾಂಗ್ ಟರ್ಮ್ ತಗೊಂಡಿದ್ರು, ಎಕ್ಸಾಮ್ ಆಗಿದೆ. ಅವ್ನ ಮುಂದಿನ ಎಜುಕೇಶನ್ ಹೇಗಿದೆ ಅಂತ ತಿಳ್ಕೊಬೇಕಿತ್ತು. 12ನೇ ಮನೆ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಪ್ಲಸ್ 7-10 ಕಾಂಬಿನೇಷನ್ ನೋಡಿದಾಗ ಸ್ವಲ್ಪ ನೀಟ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಬಟ್ ಆದರೆ ಇಲ್ಲಿ 11 ಅನ್ನೋ ಒಂದು ನಂಬರ್ ಇದ್ಬಿಟ್ಟಿದ್ರೆ ಸ್ವಲ್ಪ ಈಸಿಯಾಗಿರೋದು. ಈ ನಂಬರಲ್ಲಿ 11 ಲಾಭ ಕೊಡ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥದ್ದು ಗುರು ತೋರಿಸ್ತಾ ಇದೆ. ಆದರೆ 10 ಅನ್ನೋದು ಸೆಕೆಂಡ್ರಿ ಲೆವೆಲಲ್ಲಿ ನಾವು ನೋಡ್ತೀವಿ. 11 ಇಲ್ಲ ಅಂದರೆ 10 ಇರುತ್ತೆ. 20% ಇದ್ರಲ್ಲಿ ಬಂದಿರೋದ್ರಿಂದ ಆಯುರ್ವೇದ ಓದೋಕ್ಕೆ ಅಥವಾ ಹೋಮಿಯೋಪತಿ ಓದೋಕ್ಕೆ ಅಥವಾ ನ್ಯಾಚುರೋಪತಿ ಓದೋಕ್ಕೂ ಕೂಡ ಸ್ವಲ್ಪ ಸಜೆಷನ್ ಕೊಡ್ತೀನಿ. ಸೊ ಮೆಡಿಕಲ್ ಲೈನೇ ಹೋಗಬೇಕು ಅಂತಂದಾಗ ತುಂಬ ಜನ ಆಲೋಪತಿನೇ ಬೇಕು ಅಂತಾರೆ. ಆಲೋಪತಿಲಿ ಏನಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದ್ರಿಂದ, ಆಮೇಲೆ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಇರೋದ್ರಿಂದ, ಮತ್ತು ಪೇಮೆಂಟ್ ಸೀಟ್ ಇರೋದ್ರಿಂದ ದುಡ್ಡಿರೋರು ಕೊಡ್ತಾರೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಆ ಕಾಂಬಿನೇಷನ್ ನಾವು ಇದರಲ್ಲಿ ಈಸಿಯಾಗಿ ಸಿಗುತ್ತಾ ಅಂತ ನೋಡಿದಾಗ ಸ್ವಲ್ಪ ಟಫ್ ಇದೆ. ಸೊ ಇಲ್ಲಿ 5, 7, 9 ಇರ್ತಕ್ಕಂಥ ಗುರು ಕಾಂಬಿನೇಷನಲ್ಲಿ ಬಲಗೈ ತೋರ್ಗಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿಸಿ, ಸೊ ನಾವೇ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ. ಖಂಡಿತ ಒಳ್ಳೆಯದಾಗುತ್ತೆ, ತಗೊಳ್ಳಿ. ಸೊ 5, 7, 10 ಕಾಂಬಿನೇಷನ್ನು ಸ್ವಲ್ಪ ಗುರುವಿಗೆ ಹೆಲ್ಪ್ ಆಗುತ್ತೆ, ಹಾಕ್ಕೊಳ್ಳಿ. ಎಸ್, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ಹೇಳಿ, ನಿಮ್ಮ ಹೆಸರು? ಮೇಡಮ್. ಹಲೋ. ಓಕೆ, ಕರೆ ಕಟ್ಟಾಗಿದೆ. ಸೊ ಇದೇ ತಿಂಗಳು ಜುಲೈ 18ನೇ ತಾರೀಕು ಜ್ಯೋತಿಷ್ಯ ಫ್ರೀ ಕ್ಲಾಸಸ್ ಇದೆ. ಇಷ್ಟು ದಿನಗಳ ಕಾಲ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ಕೊಟ್ಟಿದ್ದಾರೆ. ಯಾಕಾಗಿ ಜ್ಯೋತಿಷ್ಯ ಕಲಿಬೇಕು, ಜ್ಯೋತಿಷ್ಯ ಕಲಿತು ಏನಾಗಿದ್ದಾರೆ ವಿದ್ಯಾರ್ಥಿಗಳು, ಒಂದಷ್ಟು ಜೀವನವನ್ನು ಕೂಡ ವಿದ್ಯಾರ್ಥಿಗಳು ರೂಪಿಸ್ಕೊಂಡಿದ್ದಾರೆ. ಸೊ ಈಗ ಒಂದು ಕೈಲಾಶ ಯಂತ್ರದ ಕುರಿತು ವಿಟಿ ಇದೆ, ನೋಡ್ಕೊಂಬರೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ಎಸ್, ಒಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ ಅಮ್ಮ, ನಮಸ್ತೆ.
ದಾವಣಗೆರೆಯಿಂದ ಫೋನ್ ಮಾಡ್ತಾ ಇದ್ನ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಅನಿತಾ ಅಂತ ಮ್ಯಾಮ್. ಅನಿತಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಅಸ್ಟ್ರಾಲಜಿ ಕಲ್ತಿದ್ದಾರೆ ನಮ್ಮ ಮನೆಯವರು. ಓಕೆ, ಅದು ಅಸ್ಟ್ರಾಲಜಿ ಹೇಳಕ್ ಸ್ಟಾರ್ಟ್ ಮಾಡ್ಬೇಕಾ ಬೇಡವಾ ಅಂತ ಕೇಳ್ಬೇಕಾಯ್ತು ಮ್ಯಾಮ್. ಓಕೆ ಅವ್ರದ್ದು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಇದೆಯಾ? ಇದು ನಂಬರ್ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀವಿ ಸರ್. ಓಕೆ, 1 ರಿಂದ 249 ಒಳಗಾಗಿ ಒಂದು ಸಂಖ್ಯೆಯನ್ನ ಹೇಳಬೇಕಾಗುತ್ತೆ, ಹೇಳಿ. 21 ಮ್ಯಾಮ್. 21. ಓಕೆ, 21. ಸೊ ಇದುವರೆಗೆ ಏನು ಮಾಡ್ತಾ ಇದ್ರು ಅವರು? ಗುರುಜಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವಾಗ ಮತ್ತೆ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಹೊಸ ಕಂಪ್ನಿಗೆ. ಮತ್ತೆ ಅಸ್ಟ್ರಾಲಜಿ ನಿಮ್ ಹತ್ರ ಬಹಳ ವರ್ಷದಿಂದ ಕಲಿತಿದ್ದಾರೆ ಗುರುಜಿ. ಸುಮಾರು ಒಂದು 6 ವರ್ಷದಿಂದ ಕಲಿತಾ ಇದಾರೆ. ಪ್ರೆಡಿಕ್ಷನ್ ಲೆವೆಲ್ಗೆ ಕಲ್ತಿದ್ದಾರೆ ಗುರುಜಿ. ನಮ್ದು ಫ್ಯಾಮಿಲಿದೆಲ್ಲ ಪ್ರೆಡಿಕ್ಷನ್ ಕೊಡ್ತಾ ಇದಾರೆ. ಅದಕ್ಕೆ ನಾನು ಪುಷ್ ಮಾಡ್ತಾ ಇದೀನಿ, ಅಸ್ಟ್ರಾಲಜಿ ಕಲ್ತಿದ್ದೀರಲ್ಲ ಹೇಳ್ರಿ ಅಸ್ಟ್ರಾಲಜಿ ಅಂತ. ಅವ್ರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಗುರುಜಿ. ಸ್ವಲ್ಪ ಬಿಸ್ನೆಸ್ ಮಾಡಕ್ ಹೋಗಿ ಕೈ ಸುಟ್ಕೊಂಡ್ರು. ಆ ವ್ಯವಹಾರದ ಟೆನ್ಷನ್ ಅಲ್ಲಿ ಅದು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಗುರುಜಿ ಅಸ್ಟ್ರಾಲಜಿ ಹೇಳಕ್ಕೆ. ಕಲ್ತ್ಕೊಂಡೇ ಬಿಸ್ನೆಸ್ ಹೋಗಿ ಕೈ ಸುಟ್ಕೊಂಡ್ರು ಅಂದ್ರೆ ನಾನು ಏನ್ ಹೇಳೋಣ? ಇಲ್ಲ ಗುರುಜಿ, ನಿಮ್ ಹತ್ರ ಕಲಿಬೇಕಾರೆ ಅದು ಇನ್ವೆಸ್ಟ್ ಮಾಡಿದ್ರು. ಅದೇ ಟೈಮಲ್ಲಿ ಅಸ್ಟ್ರಾಲಜಿಗೂ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಗುರುಜಿ. ಹಂಗಾಗಿ ಗೊತ್ತಾದ್ಮೇಲೆ ಈಗ ಅಸ್ಟ್ರಾಲಜಿ ಬಿಟ್ರೆ ಬೇರೆ ಇಲ್ಲ ನಮ್ದು ಆಪ್ಷನ್ ಅಂತೇಳಿ ಕ್ಲೋಸ್ ಮಾಡಿದ್ದಾರೆ ಗುರುಜಿ ಬಿಸ್ನೆಸ್. 12ನೇ ಮನೆ ಜ್ಯೋತಿಷ್ಯವನ್ನ ತೋರಿಸುತ್ತೆ. ಆಮೇಲೆ ಕೇತು ನಮ್ದು ಇದು ಏನಾರ ಕೇತು ದೋಷ ನಡೀತಾ ಇದ್ದು ನಾನು ಅಸ್ಟ್ರಾಲಜಿಯಲ್ಲಿ ದುಡ್ಡು ಮಾಡಕ್ ಹೋದ್ರೆ ಒಳ್ಳೇದಾಗಲ್ಲ ಅಂತ ಅದು ಒಂದ್ ಹೇಳ್ತಾರೆ ಗುರುಜಿ. ಆಮೇಲೆ ನಾನು ದುಡ್ಡು ತಗೊಳ್ಳಂಗ್ ಫ್ರೀಯಾಗಿ ಹೇಳ್ರಿ ಅಂದ್ರೆ ಇಲ್ಲ, ನನ್ ಫ್ರೀಯಾಗಿ ಹೇಳಿದ್ರೆ ನನಗೂ ಒಳ್ಳೇದಾಗಲ್ಲ, ಕೇಳೋರ್ಗು ಒಳ್ಳೇದಾಗಲ್ಲ ಅಂತ ಗುರುಜಿ. ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಕೇತು ದಶೆ ನಡೀತಾ ಇದೆ ಅವ್ರಿಗೆ. ಎಲ್ಲ ಕನ್ಫ್ಯೂಷನ್ ಐತಲ್ಲ ಗುರುಜಿ. ಅದಕ್ಕೆ ಅವ್ರಿಗೆ ಒಟ್ಟು ನಮ್ದು ಫ್ಯಾಮಿಲಿಗಾದ್ರೂ ಹೇಳ್ರಿ ಅಂತ ನಾನು ಕಾಡಿಸ್ತಾ ಇರ್ಬೇಕು ಗುರುಜಿ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಳ್ತಾರೆ ಗುರುಜಿ. ನಮ್ಮ ಅಪ್ಪಾಜಿ ಅವ್ರದ್ದು 20 ವರ್ಷದಿಂದ ನಡೆದಿರ್ತಕ್ಕಂಥ ಅಂಗಡಿ ಒಂದೇ ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಗುರುಜಿ. ಕರೆಕ್ಟ್ ಆಗಿ ಕ್ಲೋಸ್ ಆಯ್ತು ಗುರುಜಿ. ಓಕೆ. ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಬುಧ ದಶೆ ನಡೀತಾ ಇದೆ. ಬುಧ ದಶೆ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ಸ್ ಕೊಡುತ್ತೆ ಜನರಲಿ. 2026 ಸೆಪ್ಟೆಂಬರ್ಗೆ ರಾಹು ಮುಗಿಯುತ್ತೆ. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ರಾಹು ಮುಗಿಯುತ್ತೆ. ರಾಹು ಆದಮೇಲೆ ಗುರು ಬರುತ್ತೆ. ಗುರುನಲ್ಲಿ ಕಾಂಬಿನೇಷನಲ್ಲಿ ಮಾತು 3, 9, 12 ಕಾಂಬಿನೇಷನು ಪ್ಲಸ್ 11, 10, 4. ಸೆಪ್ಟೆಂಬರ್ ಆದಮೇಲೆ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ 3ನೇ ಮನೆ ಅಂತಕ್ಕಂಥದ್ದು ಪಾರ್ಟ್ ಟೈಮ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಪಾರ್ಟ್ ಟೈಮ್ ಮಾಡಬೇಕಾಗಿ ಬರ್ತಕ್ಕಂಥದ್ದು. ನೆಕ್ಸ್ಟು ಅವ್ರಿಗೆ ಕೇತು ಬರ್ತಕ್ಕಂಥದ್ದು 2000 ಕಂಪ್ಲೀಟ್ ಅವ್ರಿಗೆ ಇದರೊಳಗಡೆ ಮುಳುಗೋದು 31 ಆದಮೇಲೆ. 2031 ಆದಮೇಲೆ ಇದರೊಳಗಡೆ ಮುಳುಗಿ ಇದರಲ್ಲೇ ಜಾಸ್ತಿ ಜನ ಬರ್ತಾರೆ. ಧೈರ್ಯವಾಗಿರೋಕ್ಕೆ ಹೇಳಿ. ಸೊ ಅವ್ರಿಗೆ ಯಾವುದು ಅನುಕೂಲಕರವಾಗಿರ್ತಕ್ಕಂಥ ಗ್ರಹ ಏನಾರು 7ನೇ ಮನೆ 10ನೇ ಮನೆ ಇದ್ದರೆ ಆ ಉಂಗುರ ಹಾಕ್ಕೊಳಕ್ಕೆ ಹೇಳಿ. ಸ್ವಲ್ಪ ಧೈರ್ಯದಿಂದ ಸ್ಟಾರ್ಟ್ ಮಾಡಿ. ಈಗ ಮಾರ್ಕೆಟಲ್ಲಿ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಜ್ಯೋತಿಷಿಗಳು ಸುಳ್ಳು ಹೇಳ್ಕೊಂಡು ಯಾವುದಾದೋ ಮಾತುಗಳು ಹೇಳ್ಕೊಂಡು ಅಲ್ಲಿ ಅವರಿದ್ದಾರೆ ಇವ್ರು ಇಲ್ಲಿದ್ದಾರೆ ಅಂತ ಹೇಳ್ಕೊಂಡು ಏನೇನೋ ವಿಚಾರಗಳೆಲ್ಲ ಹೇಳ್ಕೊಂಡು ಸೊ ಜ್ಯೋತಿಷ್ಯ ಹೇಳ್ಕೊಂಡು ಕೂತಿದ್ದಾರೆ. ಬರೀ ಬಂಡಲ್ ಹೇಳ್ಕೊಂಡು ಕೂತಿದ್ದಾರೆ. ಅರಿತುಕೊಂಡು ಜ್ಞಾನವನ್ನು ಇಟ್ಕೊಂಡು ಜ್ಯೋತಿಷ್ಯದ ಒಂದು ಮಾರ್ಗದರ್ಶನ ನಮ್ಮ ಹತ್ರ ಕಲಿತು 6 ವರ್ಷದಿಂದ ಕಲಿತು ಅನೇಕ ಜನರಿಗೆ ಹೇಳಿದ್ದು ನಿಜ ಬರ್ತಾ ಇದೆ ಅಂದಾಗ ಅದನ್ನು ಮಾಡೋಕ್ಕೆ ನೋಡಿ, ಇಂಥ ಜನಗಳು ನಾನು ದುಡ್ಡು ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಾರೆ. ದುಡ್ಡು ತೊಗೊಂಡ್ರೆ ಅವ್ರ ಕರ್ಮ ಬರುತ್ತೆ ಅಂತಾರೆ. ಈ ರೀತಿಯಾದವರು ಸಮಾಜಕ್ಕೆ ಜ್ಯೋತಿಷರಾಗಬೇಕು. ಅದು ಬಿಟ್ಬಿಟ್ಟು ಇವತ್ತು ಇವನ ಹತ್ರ ಹೆಂಗೆ ಹೊಡೆಯೋಣ, ಹೆಂಗೆ ಇವನ ಹತ್ರ 50,000 ಹಾಕ್ಸೋಣ, ಅವನ ತೊಂದರೆ ನೋಡಿಬಿಟ್ಟು ನಾವು ಇವನಿಗೆ ಟೋಪಿ ಹೆಂಗೆ ಹಾಕೋಣ, ಬಂದಿದ್ದಾನೆ ನೋಡಿದ್ದೀನಿ ಕಷ್ಟದಲ್ಲಿದ್ದಾನೆ, ಹೆಂಗಿರೋ 5 ಲಕ್ಷ ಲಾಸ್ ಮಾಡಿದ್ದಾನೆ, ಇನ್ನೊಂದು ಲಕ್ಷ ಲಾಸ್ ಮಾಡಿಬಿಟ್ರೆ ಒಂದು ಏನು ಗಂಟು ಹೋಗ್ಬಿಡುತ್ತೆ ಅಂಥೇಳಿ ಥಿಂಕ್ ಮಾಡಿಕೊಂಡು ಬಾರಪ್ಪ ಇಲ್ಲಿ ನಿನಗೆ ಕೇರಳದಲ್ಲಿ ಪೂಜೆ ಮಾಡಿಸ್ತೀನಿ, ಅಲ್ಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ತಲೆ ಕೆಡಿಸಿ ಹಾಗೆ ಮನೇಲಿರ್ತಕ್ಕಂಥ ಈ ಮಹಿಳಾಮಣಿಗಳು ವಯಸ್ಸಾಗಿರ್ತಕ್ಕಂಥವ್ರೆಲ್ಲರೂ ಕೂಡ ಈ ಪೂಜೆಗೆ ಓಡೋಗ್ತಿರಲ್ಲ, ಇದನ್ನೆಲ್ಲ ಕೇಳಿ ಕಲ್ತಿರೋರ ಬಗ್ಗೆ ಕೇಳಿ ಗೊತ್ತಾಗತ್ತೆ. ಕಲೀರಿ. ಸೊ ಕಲಿತು ಜ್ಯೋತಿಷ್ಯ ಶಾಸ್ತ್ರವನ್ನು ಮಾಡಿ ನಿಧಾನಕ್ಕೆ ಮಾಡಿ. ಏನು ಅರ್ಜೆಂಟ್ ಏನಿಲ್ಲ. ನನಗೆ ಈ ಒಂದು ಲೆವೆಲ್ಗೆ ಬರೋಕ್ಕೆ ಇವತ್ತಿಗೆ ಹೆಚ್ಚು ಕಮ್ಮಿ 35 ವರ್ಷ ತಗೋತು. ಈ ಲೆವೆಲ್ಗೆ ಬರೋಕ್ಕೆ 35 ವರ್ಷ ತಗೋದು. ಸೊ 35 ದಿವಸಗಳಲ್ಲಿ ಆಗಲ್ಲ. ಇವತ್ತು ಮೊನ್ನೆ ಕಲ್ತಿರ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ಪ್ರಾಕ್ಟೀಸೇ ಮಾಡಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಮೇಲೆ ದಿಮಾಕು. ಕೆಲವ್ರು ಯಾರೋ ಮೊನ್ನೆ ಬಂದಿದ್ದರು, ಯಾರೋ ಮಠದವ್ರಂಥವ್ರು, ಮಠದಲ್ಲಿ ಗುರುಗಳಂಥವ್ರು. ಆ ಮಠದಲ್ಲಿ ಗುರುಗಳಾಗಿ ಎಲ್ಲ ಗ್ರೂಪಲ್ಲಿ ನಿಮ್ಮ ಆತ್ಮಸಾಕ್ಷಿಯಾಗಿ ಕೇಳಿ ಯಾರ್ಯಾರು ಕಲ್ತಿದ್ದೀರಾ ಅಂತ. ಮಠದಲ್ಲಿ ಗುರುಗಳಂತೆ. ಯಾವ ಗುರುಗಳು, ಯಾವ ತಿಪ್ಪೆ ಗುರುಗಳು ಅರ್ಥ ಆಗಿಲ್ಲ. ಅವನ ಹತ್ರ ಹೋಗೋನು ಯಾರೂ ಉದ್ಧಾರ ಆಗಲ್ಲ.
ಆ ಮಠದ ಗುರು ಅಂತ ಅವ್ನು ಹೇಳ್ಕೊಂಡಿದ್ದಾನಲ್ಲ, ಪಕ್ಕಾ ಉದ್ಧಾರ ಆಗಿರಲ್ಲ. ಯಾರೋದ್ರೂ ಅವನಲ್ಲಿ ಒಂದೂ ಬರಲ್ಲ. ಫಸ್ಟು ಗುರು ಆಗಿರತಕ್ಕಂಥವನಿಗೆ ಫಸ್ಟು ಸಾತ್ವಿಕ ಭಾವನೆ ಫಸ್ಟ್ ಇರಬೇಕು. ಇನ್ನೊಬ್ಬರ ಗುರುವಿನ ಕಷ್ಟವನ್ನು ಅರಿತುಕೋಬೇಕು. ಆ ಗುರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾನೆ, ಏನೇನೆಲ್ಲ ಕೊಟ್ಟಿದ್ದಾನೆ, ಏನೇನೆಲ್ಲ ಒಂದು ಪ್ರೊವೈಡ್ ಮಾಡಿದ್ದಾನೆ ಅಂತ ತಿಳ್ಕೊಬೇಕು. ಹಾಗೆ ಶಿಷ್ಯಂದರು ಎಷ್ಟರ ಮಟ್ಟಿಗೆ ಕಷ್ಟಪಟ್ಟಿದ್ದಾರೆ ಅಂತ ತಿಳ್ಕೊಂಡೆ ಅವನು ಗುರು ಆಗ್ತಾನೆ. ಇಲ್ಲ ಅಂದರೆ ಅವನು ಚೋರ್ ಗುರುನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕ್ಲಾಸಿಗೆ ಬರ್ತಕ್ಕಂಥ ಸ್ಟೂಡೆಂಟು ಸ್ವಲ್ಪ ತಾಮಸ ಗುಣ ಇರ್ತಕ್ಕಂಥದ್ದು ಇರ್ತಾರೆ, ಅವರು ಗುರುಗಳಾಗ್ಬಿಟ್ಟಿರ್ತಾರೆ. ಸೊ ನಮ್ಮ ಸಮಾಜದಲ್ಲಿ ಎಲ್ಲ ರೀತಿಯ ಗುರುಗಳು ಇದ್ದಾರೆ, ತಾಮಸ ಗುರುಗಳು ಇದ್ದಾರೆ. ಬರೀ ನೆಗೆಟಿವ್ ಹೇಳೋದು, ಬರೀ ಕೆಟ್ಟದ್ದು ಹೇಳೋದು, ಹಂಗೆ ಹಿಂಗೆ ಹೇಳೋದು, ಅಲ್ಲೂ ಹೋಗ್ತಾರೆ ಜನ. ಅಲ್ಲಿ ಕ್ಯೂ ಜಾಸ್ತಿ. ತಾಮಸ ಗುಣ ಇರ್ತಕ್ಕಂಥ ಗುರುಗಳಿಗೆ ಕ್ಯೂ ಇರ್ತಾರೆ, ಬಟ್ ಅಲ್ಲಿ ಅವರ ಕರ್ಮ ದುಡ್ಡು ಖರ್ಚಾಗ್ತಾ ಇರುತ್ತೆ. ಒಳ್ಳೆಯದಂತೂ ಯಾವುದೂ ಬರಲ್ಲ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಸ್, ಆಗಸ್ಟ್ 10ನೇ ತಾರೀಕಿಂದ 114ನೇ ಜ್ಯೋತಿಷ್ಯ ಕ್ಲಾಸ್ ಆರಂಭವಾಗುತ್ತೆ. ಸೊ ಇದ್ರ ಕುರಿತಾಗಿ ಒಂದು ವೀಕ್ ಇದೆ, ನೋಡೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.